My dear students, welcome to NV High School English Grammar YouTube channel. My dear students, I am very happy to note that all of you have faced SLC science examination today and you have completed successfully. And I hope you will also do face the English examination as good as you have done other subjects. So, I invite you to my channel first of all, and Makalra, not only in English, I also will tell you something in our mother tongue also. ನೋಡಿ ಈಗ ನೀವು ಆಲ್ರೆಡಿ ಯಾವ ಥರ ವಿಜ್ಞಾನ ಬೇರೆ ಸಬ್ಜೆಕ್ಟ್ಸ್ನ ಹೆಂಗೆ ಮಾಡಿದ್ದೀರಿ ಅದೇ ರೀತಿಯಲ್ಲಿ ನೀವು ಈಗ ಇಂಗ್ಲೀಷ್ ಸಬ್ಜೆಕ್ಟನ್ನು ತುಂಬ ಸುಲಭವಾಗಿ ನೀವು ಅತ್ಯಧಿಕ ಅಂಕಗಳನ್ನು ಪಡೆಯೋಕ್ಕೆ ಅವಕಾಶ ಇದೆ. ನೋಡಿ ಮೊದಲನೇ ಒಂದು ಎಕ್ಸಾಂಪಲ್ ಟೈಮ್ ವೇಸ್ಟ್ ಮಾಡಿದೆ, ಯಾಕೆಂದರೆ ಪರೀಕ್ಷೆ ಇರೋದ್ರಿಂದ. ನೋಡಿ ಫಸ್ಟ್ ಮೇಯ್ನಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಅದೇ ಪ್ಯಾಟರ್ನಲ್ಲಿ ಕೇಳ್ತಾರೆ ಪ್ರತಿ ವರ್ಷ. ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕು. ಕ್ವಶನ್ ಕೇಳಿದರೆ ಇಟ್ ಇಸ್ ಅನ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ. ಈ ಕ್ವಶನ್ ಟ್ಯಾಗ್ ಏನು ಮಾಡ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅಸರ್ಟಿವ್ ಸೆಂಟೆನ್ಸಲ್ಲಿ. ಪರ್ವೇಸ್ ಈಟ್ಸ್ ಪಿಜ್ಜಾ, ಇದು ಫಸ್ಟ್ ಮೇನಲ್ಲಿ ಬರುವಂಥದ್ದು ಮೊದಲನೇ ಕ್ವಶನ್. ಇದಕ್ಕೆ ಟ್ಯಾಗ್ ಯೂಸ್ ಮಾಡೋದು ಅಂದರೆ ಪರ್ವೇಸ್ ಈಗ ಇಸ್ ಅ ನೌನ್ ಆಗಿರೋದ್ರಿಂದ ಅದಕ್ಕೆ ಪ್ರನೌನ್ ಬರುತ್ತೆ. ನೌನ್ಗೆ ಮೇಲ್ ಆಗಿರೋದ್ರಿಂದ ಹಿ ಬರುತ್ತೆ, ಫಿಮೇಲ್ ಆದರೆ ಶಿ ಬರುತ್ತೆ. ಗೊತ್ತಾಯ್ತಾ? ಈಟ್ಸ್ ಪಿಜ್ಜಾ ಅನ್ನೋದು ಯಾವ ಫಾರ್ಮಲ್ಲಿದೆ, ನಮ್ಮ ಪಾಸಿಟಿವ್ ಫಾರ್ಮಲ್ಲಿದೆ. ಇಟ್ ಇಸ್ ಎ ಅಸರ್ಟಿವ್ ಸೆಂಟೆನ್ಸ್. ಇದಕ್ಕೆ 4 ಆಪ್ಷನ್ ಕೊಡಿದ್ರೆ ಟ್ಯಾಗ್, ಕ್ವಶನ್ ಟ್ಯಾಗ್ ಏನಂತ. ಪಾಸಿಟಿವ್ ಇದ್ದರೆ ನೆಗೆಟಿವ್ ಕೊಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಕೊಡಬೇಕು. ಆಮೇಲೆ ನೌನ್ಗೆ ಪ್ರನೌನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ರಾಮ ಇದ್ದರೆ ಹಿ, ಸೀತಾ ಇದ್ದರೆ ಶಿ. ಯಾವುದಾದ್ರು ವಸ್ತು ಇದೆ, ಇಫ್ ದೇರ್ ಇಸ್ ಎ ಥಿಂಗ್ ಹೌ ಟು ಯೂಸ್ ಇಟ್, ಅಲ್ಲಿ ಏನು ಹೇಳ್ತೀವಿ ನೋಡಿ. ಫಸ್ಟ್ ಡಸ್ ಹಿ ಅಂತ ಕೊಟ್ಟಿದ್ದಾನೆ, ಆಮೇಲೆ ಡಸಂಟ್ ಹಿ, ಡಿಡ್ ಹಿ, ಡಿಡೆಂಟ್ ಹಿ. ಇಲ್ಲಿ ಈಟ್ಸ್ ಪಿಜ್ಜಾ, ಇಟ್ ಇಸ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಡಿಡ್ ಬರೋದಿಲ್ಲ, ನೆಗೆಟಿವ್ ಬರೋದಿಲ್ಲ, ಡಸ್ ಹಿನೂ ಬರೋದಿಲ್ಲ. ಡಸಂಟ್ ಹಿ ಕರೆಕ್ಟ್ ಆಗುತ್ತೆ, ಯಾಕೆ ನೆಗೆಟಿವ್ ಫಾರ್ಮ್ ಅದು. ಡಸಂಟ್ ಹಿ ಇಸ್ ದ ಕರೆಕ್ಟ್ ಆನ್ಸರ್. ರೀಡ್ ದಿ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್. ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಯಾವ ರೂಪದಲ್ಲಿದೆ, ಗಿವಿಂಗ್ ಡೈರೆಕ್ಷನ್ನ, ಗಿವಿಂಗ್ ಸಜೆಷನ್ನ, ಅಥವಾ ಆಸ್ಕಿಂಗ್ ಫಾರ್ ದಿ ಹೆಲ್ಪಾ, ಅಥವಾ ಏನು ರಿಕ್ವೆಸ್ಟಾ, ಏನು ಅನ್ನೋದು ಕೊಡ್ತಾನೆ. ಏನಂದರೆ ಇಲ್ಲಿ ಹೇಳ್ತಾನೆ, ಇದು ಕಾನ್ವರ್ಸೇಷನ್ ಬಿಟ್ವೀನ್ ಧನುಷ್ ಆ್ಯಂಡ್ ಧರ್ಮತೇಶ್. ಅವನು ಕೇಳ್ತಾನೆ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದ ವಿಡಿಯೋ ಆಫ್ ಯೆಸ್ಟರ್ಡೇಸ್ ಪ್ರೆಸೆಂಟೇಷನ್. ನೋಡಿ, ಪ್ಲೀಸ್, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದಿ ವಿಡಿಯೋ ಆಫ್ ಯೆಸ್ಟರ್ಡೇಸ್ ಪ್ರೆಸೆಂಟೇಷನ್. ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಈಸಿಯಾಗಿ ಹೇಳ್ಬೋದು ನಾವು, ಇಟ್ ಇಸ್ ರಿಕ್ವೆಸ್ಟ್. ಓಕೆ, ಯು ಗೆಟ್ 1 ಮಾರ್ಕ್. ಆಮೇಲೆ ಇಲ್ಲಿ ಆಪ್ಷನ್ಸ್ ಏನಿದೆ, ಅಗ್ರೀಯಿಂಗ್, ಆಫರಿಂಗ್ ಹೆಲ್ಪ್, ಸೀಕಿಂಗ್ ಡೈರೆಕ್ಷನ್, ರಿಕ್ವೆಸ್ಟಿಂಗ್. ರಿಕ್ವೆಸ್ಟಿಂಗ್ ಇಸ್ ದ ಕರೆಕ್ಟ್ ಆಪ್ಷನ್. ರೀಡ್ ದಿ ಫಾಲೋಯಿಂಗ್ ಮೂರನೇ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ನೋಡಿ, ಇಲ್ಲಿ ಯಾವ ವರ್ಡ್ ಸೂಟಬಲ್ ಆಗುತ್ತೆ. ಹೇಮಂತ್, ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್ ಯು ಡ್ಯಾಶ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಇಫ್ ಕ್ಲಾಸ್ ಯೂಸ್ ಮಾಡಿದಾಗ ಇಟ್ ಇಸ್ ಸಬಾರ್ಡಿನೇಟ್ ಕ್ಲಾಸ್. ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್, ನೀನು ಕಷ್ಟಪಟ್ಟು ಓದಿದ್ದರೆ ಡ್ಯಾಶ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಇಲ್ಲಿ ವಿಲ್ ಹ್ಯಾವ್, ವುಡ್ ಹ್ಯಾವ್, ಶೆಲ್ ಹ್ಯಾವ್, ವುಡಂಟ್ ಹ್ಯಾವ್. ಇಲ್ಲಿ ಏನು ಮಾಡ್ತೀರಿ, ಇಲ್ಲಿ ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್ ಯು ವುಡ್ ಹ್ಯಾವ್ ಬರುತ್ತೆ. ನೀನು ಕಷ್ಟಪಟ್ಟು ಓದಿದ್ದರೆ ನೀನು ಒಳ್ಳೆಯ ಅಂಕಗಳು ಪಡಿತಾ ಇದ್ದೆ. ಎರಡು ಪಾಸಿಟಿವ್ ಫಾರ್ಮಲ್ಲಿ ಇದೆ. ಹಾಗೆ ಮಾಡಿದ್ದಿದ್ರೆ ಹಾಗೆ ಬರ್ತಾ ಇತ್ತು. ಸೊ ವುಡ್ ಹ್ಯಾವ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆಂದರೆ ವಿಲ್ ಹ್ಯಾವ್ ಯಾಕಾಗಲ್ಲ ಅಂದರೆ, ಇಫ್ ಯು ಹ್ಯಾಡ್ ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸು, ಪಾಸ್ಟ್ ಟೆನ್ಸಲ್ಲಿ ಇರ್ತದೆ, ವಿಲ್ ಹ್ಯಾವ್ ಆಗಲ್ಲ, ವುಡ್ ಹ್ಯಾವ್. ಆಮೇಲೆ ರೀಡ್ ದಿ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಇನ್ಫಿನಿಟಿವ್ ವರ್ಬ್ಸಲ್ಲಿ ಫೈನೈಟ್ ವರ್ಬ್, ಇನ್ಫೈನೈಟ್ ವರ್ಬ್, ನಾನ್ ಫೈನೈಟ್ ವರ್ಬ್ ಅಂತ ಬರುತ್ತೆ. ದಿ ವರ್ಬ್ ವಿಚ್ ಹ್ಯಾಸ್ ಎ ಟೆನ್ಸ್ ಈಸ್ ಕಾಲ್ಡ್ ಫೈನೈಟ್. ಐ ಗೋ ಟು ಸ್ಕೂಲ್, ಅಲ್ಲಿ ಗೋ ಇಸ್ ಎ ಫೈನೈಟ್. ಐ ವಾಂಟ್ ಟು ಗೋ ಟು ಸ್ಕೂಲ್, ಟು ಗೋ. ನೋಡ್ರಿ, ಅಲ್ಲಿ ವರ್ಬ್ ಇಫ್ ಇಟ್ ಈಸ್ ಫಾಲೋಡ್ ಬೈ ಟು a preposition then it is called infinitive. ಭಾಳ ಈಸಿ ಆಗಿರುತ್ತೆ. ಟು ಮೀಟ್, ಟು ಗೋ. ಇಲ್ಲೇನು ಕೇಳ್ತಾನೆ, ಏನು ಹೇಳ್ತಾನೆ ಅವನು,
It is a pleasure to meet a cheerful person. To meet ಮಾಡಬೇಕು ಅನ್ನೋ ಮಾಡೋದು ನನಗೆ ತುಂಬ ಸಂತೋಷವಾಗಿದೆ. ಮಾಡಿಲ್ಲ, ಮಾಡೋದು ಸಂತೋಷವಾಗುತ್ತೆ. ಅದು ಇಟ್ ಹ್ಯಾಸ್ ನೋ ಟೆನ್ಸ್. ಅದಕ್ಕೆ ಟು ಮೀಟ್, ಟು ಈಟ್, ಟು ಡ್ರಿಂಕ್, ಟು ಸ್ಲೀಪ್. ಐ ವಾಂಟ್ ಟು ಸ್ಲೀಪ್ ಇನ್ಫಿನಿಟಿವ್. ಐ ವಾಂಟ್ ಟು ಗೋ ಟು ಬ್ಯಾಂಗ್ಳೂರ್, ಇಟ್ ಇಸ್ ಅನ್ ಇನ್ಫಿನಿಟಿವ್. ಅಲ್ಲಿ ಏನು ಇಲ್ಲ ಅಂದರೆ ಅದು ಫೈನೈಟ್. ಹೇಳ್ಬೋದು ಫೈನೈಟ್ ಯಾವುದು ಅಂತ ಕೇಳಿದ್ರು ವರ್ಬ್ ಅಷ್ಟೇ, ಸಿಂಪಲ್ ವರ್ಬ್, ಇಟ್ ಇಸ್ ಎ ಸಿಂಪಲ್ ಫಾರ್ಮ್. ಆಮೇಲೆ ಡೂ ವಾಸ್ ಡೈರೆಕ್ಟೆಡ್ ವಾಟ್ ಆರ್ ದಿ ಫಾಲೋಯಿಂಗ್ ವರ್ಡ್ಸ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಬಲ್. ನೋಡಿ ಇಲ್ಲಿ ಸಿಲಬಲ್ ಅಂದರೆ ಏನು ಅಂದರೆ ಫುಲ್ ಸೌಂಡ್ ಕೊಡುವಂಥದ್ದು. ಒಂದು ವೋವೆಲ್ ಒಂದು ಕಾನ್ಸನೆಂಟು ಸೇರಿದ್ರೆ ಒಂದು ಸಿಲಬಲ್, ಒಂದು ಸೌಂಡ್ ಬರುತ್ತೆ. ಏನು ಸೌಂಡು? ಫಾರ್ ಎಕ್ಸಾಂಪಲ್ ಸಿಟಿ, ಸಿ ಟಿ. ನೀವು ಕನ್ನಡದಲ್ಲಿ ಮದರ್ ಟಂಗಲ್ಲಿ ಅರ್ಥ ಮಾಡಿ. ಸಿ ಒಂದು ಲೆಟರ್, ಒಂದು ಸೌಂಡು, ಟಿ ಫುಲ್ ಸೌಂಡ್, ಸಿಟಿ. 2 ಸಿಲಬಲ್ ಇದೆ ಇದರಲ್ಲಿ. ಅವನು ಕೇಳಿದನು ಹ್ಯಾಸ್ 1 ಸಿಲಬಲ್. ಫ್ರೆಂಡ್, ಇಲ್ಲಿ FREND, ಫ್ರೆಂಡ್. ಫಾನು ಕಟ್ಟಾಯಿತು. ರೇ ಮಾತ್ರ ಫುಲ್ಲು ಉಚ್ಚಾರಣೆ ಆಗುತ್ತೆ ನೋಡಿ. ಅಲ್ಲಿ ಯು ಕ್ಯಾನ್ ಪ್ರೊನೌನ್ಸ್ ಓನ್ಲಿ ರೇ, ದಟ್ ಈಸ್ ಫೊನೆಟಿಕ್ ಲ್ಯಾಂಗ್ವೇಜಲ್ಲಿ ರೇ ಅನ್ನೋದು ಮಾತ್ರ ಫುಲ್ ಫಾರ್ಮ್ ಆಗೋದ್ರಿಂದ ಅಲ್ಲಿ ಸೌಂಡು ಬರುತ್ತೆ. ಫ್ರೆಂಡ್ ಅನ್ನೋದು 1 ಸಿಲಬಲ್. ನಾಲೆಡ್ಜ್ ಇದೆ. ನಾ ಒಂದಾಯಿತು, ಒಂದು ಸೌಂಡ್ ಆಯಿತು. ಲೇ ಒಂದು ಸೌಂಡ್ ಆಯಿತು. ಜ ನೋಡಿ ಅದು ಆಫ್ ಅದು ಬರೋದಿಲ್ಲ. ನಾ ಲೇ 2 ಸಿಲಬಲ್ ಆಯಿತು. ಕ್ಲಾಸ್ಮೇಟ್, ಕಾ ಕಟ್ಟಾಯಿತು. ಮೇಟ್ 2 ಸಿಲಬಲ್ ಆಯಿತು. ಕಂಟಿನ್ಯೂ, ಕಂಬೈನ್ ದಿ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಶಾರ್ಟ್ ಕೊಟ್ಟಿದ್ದಾರೆ ಈ ಕಡೆ ಎನಲ್ಲಿ. ಬಿನಲ್ಲಿ ಟೆಂಪಲ್, ಟೇಬಲ್, ಟೆಂಪರ್, ಏರಿಯಾ. ಇಲ್ಲಿ ಶಾರ್ಟ್ ಟೆಂಪರ್ ಅನ್ನೋದು ಜನರಲಿ ಯೂಸ್ ಮಾಡೋಂಥದ್ದು. ಶಾರ್ಟ್ ಟೆಂಪರ್ ಆ್ಯಂಡ್ ಸ್ವೀಟ್ ಟೆಂಪರ್ ಅಂತೀವಿ. ತುಂಬ ಕೋಪ ಬರೋರಿಗೆ ಶಾರ್ಟ್ ಟೆಂಪರ್ ಪರ್ಸನ್ ಅಂತ ಕರಿತೀವಿ. ಫಿಲ್ ಇನ್ ದಿ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಪ್ಯಾರಿಸ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಸಿಟಿ. ಇಲ್ಲಿ ಎ ಆ್ಯನ್ ದಿ ಬರುತ್ತೆ. ಆ್ಯನ್ ಯಾವಾಗ ಬರುತ್ತೆ? ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ಓವಲ್ ಸೌಂಡ್. ನಾಟ್ ಓನ್ಲಿ ಓವಲ್ ಸೌಂಡ್. ನೋಡಿ ಈಗ ಪ್ಯಾರಿಸ್, ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಬಿ ಅನ್ನೋದು ಕಾನ್ಸನೆಂಟ್, ಓವೆಲ್ ಅದು. ನಾವು ಯಾವಾಗ ಆ್ಯನ್ ಉಪಯೋಗಿಸ್ತೀವಿ ಅಂದರೆ ಅನ್ ಆ್ಯಪಲ್, ಅನ್ ಅನಿಮಲ್, ಅನ್ ಇಂಟೆಲಿಜೆಂಟ್ ಮ್ಯಾನ್, ಅನ್ ಅಮೇರಿಕನ್, ಅನ್ ಇಂಡಿಯನ್, ಹಾಗೆ. ಆಮೇಲೆ ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್ ಸಿಟಿನ, ದಿ ಬ್ಯೂಟಿಫುಲ್ ಸಿಟಿನ. ಈಗ ದಿ ಅನ್ನೋದು ಡೆಫಿನೆಟ್ ಆರ್ಟಿಕಲ್, ಎ ಅನ್ನೋದು ಇನ್ ಎ ಆ್ಯಂಡ್ ಆ್ಯನ್, ಅವನು ಒಬ್ಬ ಅಂತ. ದಿ ಯಾವಾಗ ಬರುತ್ತೆ? ಡೆಫಿನೆಟ್ ಆರ್ಟಿಕಲ್. ದಿ ಯಾವಾಗ ಬರುತ್ತೆ ಅಂದರೆ ದಿ ಬಾಯ್ ಹೂ ಈಸ್ ಸಿಟ್ಟಿಂಗ್ ದೇರ್ ಈಸ್ ಮೈ ಫ್ರೆಂಡ್. ಅಲ್ಲಿ ಕೂತಿದ್ದಾನಲ್ಲ ಆ ಹುಡುಗ. ಸ್ಟ್ರೆಸ್ ಮಾಡ್ತೀವಿ ನಾವು. ಸ್ಟ್ರೆಸ್ ಮಾಡಿ ಹೇಳಿದಾಗ ದಿ ಇಟ್ ಇಸ್ ಡೆಫಿನೆಟ್ ಆಗಿ ದಿ ಬಾಯ್ ಹೂ ಈಸ್ ಸಿಟ್ಟಿಂಗ್ ದೇರ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಆ ಥರದ್ದೇನಿಲ್ಲ. ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್, ಇದು ಒಂದು ಸುಂದರವಾದ ನಗರ, ಸಿಟಿ. ಯಾವುದು? ಜಸ್ಟ್ ಲೈಕ್ ಬ್ಯಾಂಗ್ಳೂರು, ಕಲ್ಕಟ್ಟ, ಮುಂಬೈ, ಎನಿಥಿಂಗ್, ವಾಟ್ ಎವರ್ ಇಟ್ ಈಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್. ಸಾಯಿ ಕೃಷ್ಣ ಈಸ್ ಪೂರ್ ಡ್ಯಾಶ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್. ಸಾಯಿ ಕೃಷ್ಣ ಅನ್ನೋನು ಪೂರ್, ಬಡವ, ಆದರೆ ಅವನು ಹೆಲ್ಪ್ಫುಲ್ ಟು ದಿ ನೀಡಿ ಪೀಪಲ್. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಸಹಾಯ ಮಾಡ್ತಾನೆ. ಇಲ್ಲಿ ಅಂಡ್ ಬರೋಲ್ಲ, ಬಟ್ ಬರುತ್ತೆ. ಯಾಕೆಂದರೆ ಇದು ಕಾಂಟ್ರಡಿಕ್ಟರಿ, 2 ಕಾಂಟ್ರಾಸ್ಟಿಂಗು. ಪೂರ್ ಆದರೆ ಅವನು ಬಡವ, ಆದರೆ ಅವನು ಬಡವರಿಗೆ ಸಹಾಯ ಮಾಡ್ತಾನೆ. ಅಂಡ್ ಯಾವಾಗ ಬರುತ್ತೆ? ಕಪಿಲ್ ದೇವ್ ಪ್ಲೇಸ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ನೋಡ್ರಿ, ಅಂಡ್ 2 ಸೇಮ್. ಅದು ಆಟ, ಇದು ಆಟ. ಅದು ಮಾಡ್ತಾನೆ, ಇದು ಆಡ್ತಾನೆ. ಐ ಗೋ ಟು ಟೆಂಪಲ್ ಆ್ಯಂಡ್ ಆಲ್ಸೋ ಸ್ಕೂಲ್. ನಾನು ಸ್ಕೂಲ್ಗೆ ಹೋಗ್ತೀನಿ ಮತ್ತು ಟೆಂಪಲ್ಗೂ ಹೋಗ್ತೀನಿ. ಅಂಡ್ ಐ ರೀಡ್ ಸೈನ್ಸ್ ಆ್ಯಂಡ್ ಸೋಷಿಯಲ್, ಲೈಕ್ ದಟ್. ಅಂಡ್ ಮತ್ತು ಅದು